ಕರಾವಳಿ ಭಾಗದ ಉಡುಪಿಗೆ ಸಂಬಂಧಪಟ್ಟಂತಹ ಸುದ್ದಿ. ಉಡುಪಿ ಜಿಲ್ಲೆಯ ರೈತರು ನೋಡ್ಲೇಬೇಕಾಗಿರೋ ಸುದ್ದಿ. ಉಡುಪಿ ಜಿಲ್ಲೆಯ ರೈತರು ಶಾಕ್ ಪಡುವಂತಹ ಸುದ್ದಿ. ಇದು ಹತ್ತೂರಿನ ಜನರ ದಶಕದ ಕನಸಿಗೆ ಕೊಳ್ಳಿ ಇಟ್ಟಂತಹ ಸುದ್ದಿ. ಏನದು ಹಾಗಾದ್ರೆ? ಉಡುಪಿಗೆ ಸಂಬಂಧಪಟ್ಟಂತಹ ಮತ್ತು ರೈತರಿಗೆ ಸಂಬಂಧಪಟ್ಟ ಸ್ಟೋರಿ ಏನು ನೋಡ್ತಾ ಹೋಗೋಣ. ಉಡುಪಿ ಭಾಗದ ರೈತರು ಇನ್ನೇನ್ ನೀರ್ ಸಿಕ್ಕೇ ಬಿಡ್ತು ಅನ್ನೋ ಹೊತ್ತಲ್ಲಿ ಇಂಥ ಖ್ಯಾತೆ ತೆಗೆದಿದ್ ಯಾರು? ದುಡ್ಡು ಮಾಡೋಕೆ ರೈತರು ಹೊಟ್ಟೆ ಮೇಲೆ ಆ ನಾಯಕರುಗಳು, ರಾಜಕೀಯ ನಾಯಕರುಗಳು ಇಳಿದು ಬಿಟ್ರಾ? ಅರ್ಧಕರ್ಧ ಮುಗಿದ ಪ್ರಾಜೆಕ್ಟ್ ಅನ್ನೇ ಮಾಜಿ ಶಾಸಕರು ನಿಲ್ಲಿಸಿದ್ರ? ಸಿದ್ದಾಪುರ ಏತ ನೀರಾವರಿ ಯೋಜನೆ ಸ್ಥಗಿತ ಕಾರಣ ಯಾರು ಹಾಗಾದ್ರೆ? ಆ ಸ್ಥಗಿತಕ್ಕೆ 190 ಕೋಟಿ, ಬರೋಬ್ಬರಿ 190 ಕೋಟಿಯ ಯೋಜನೆ ಅರ್ಧಕರ್ಧ ಆಗಿದ್ದು ಈಗ ಹಳ್ಳ ಹಿಡಿದಿದ್ದು ಯಾರ ಹಿತಾಸಕ್ತಿಗೆ? ರೈತರ ದಶಕದ ಕನಸಿಗೆ ಕೊಳ್ಳಿಟ್ಟ ರಾಜಕಾರಣಿಗಳು ಯಾರ್ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಹುದೊಡ್ಡ ಹಗರಣದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀವಿ. ಹತ್ತೂರಿನ ಜನರ ದಶಕದ ಕನಸಿಗೆ ಕೊಳ್ಳಿ ಇಟ್ಟಂತಹ ಸ್ಟೋರಿ ಇದು. ಇನ್ನೇನ್ ನೀರ್ ಸಿಕ್ಕೇ ಬಿಡ್ತು, ದಶಕದ ಕನಸು ನನಸಾಗ್ತಾ ಇದೆ ಅನ್ನೋ ಹೊತ್ತರಲ್ಲಿ ಇಂಥ ಖ್ಯಾತಿಯನ್ನ ತೆಗೆದಿದ್ ಯಾರು ಹಾಗಾದ್ರೆ? ಉಡುಪಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಅಂತ ಹೇಳ್ತಾ ಇದ್ದೆ ನಾನು. ಸಿದ್ದಾಪುರ ಏತ ನೀರಾವರಿ ಯೋಜನೆ ಸ್ಥಗಿತಕ್ಕೆ ಕಾರಣ ಯಾರು? ಬರೋಬ್ಬರಿ ಇದು ಒಂದಲ್ಲ ಎರಡಲ್ಲ 190 ಕೋಟಿಯ ಪ್ರಾಜೆಕ್ಟ್. ಇದು 190 ಕೋಟಿಯ ಯೋಜನೆ ಹಳ್ಳ ಹಿಡಿದಿದ್ದು ಹೇಗೆ ಮತ್ತು ಯಾರ ಹಿತಾಸಕ್ತಿ? ಉಡುಪಿಯ ಸಿದ್ದಾಪುರ ಏತ ನೀರಾವರಿ ಯೋಜನೆಗೆ ಮಾಜಿ ಶಾಸಕ ಕೊಳ್ಳಿ ಇಟ್ಬಿಟ್ರ. 5 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರ ದಶಕದ ಕನಸು ಇದು. ಮಾಜಿ MLA ಎಲ್ಲದನ್ನು ನುಚ್ಚು ನೂರು ಮಾಡಿದ್ರ, ಮಸಿ ಬಳದ್ರ. ಅದಕ್ಕೆ ಜನಪರ ಯೋಜನೆಯನ್ನೇ ಹಳ್ಳ ಹಿಡಿಸಿದ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ, ಕಾಂಗ್ರೆಸ್ನವರೇ. ಮಾಜಿ ಶಾಸಕರ ಪತ್ರದನ್ವಯ 50% ಕಾಮಗಾರಿ ಪೂರ್ಣಗೊಂಡಿದ್ದು ಈಗ ಸ್ಥಗಿತ ಆಗಿದೆ. ಅಂದ್ರೆ 50% ಆಗಿದೆ, ಇನ್ನು 50% ಬಾಕಿ ಇತ್ತು, ಸ್ಟಾಪ್ ಮಾಡಿದ್ದಾರೆ. ಈಗ 50% ಕಾಮಗಾರಿಯನ್ನ ಗುತ್ತಿಗೆದಾರ ರಾಜೇಶ್ ಕಾರಂತ್ ಪೂರ್ಣಗೊಳಿಸಿದ್ರು. ಏತ ನೀರಾವರಿ ಕಾಮಗಾರಿ ಮಾಡ್ತಾ ಇದ್ರು ಗೋಪಾಲಕೃಷ್ಣ. ಉಪ್ಪಿನ ಕುದೂರು ಕಂಪನಿ 190 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನ ಕೈಗೆತ್ಕೊಂಡಿತ್ತು. ಇದರಲ್ಲಿ ಅರ್ಧಕ್ಕರ್ಧ ಆಗಿದೆ. ಈಗ ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನ ನಿಲ್ಲಿಸಿ 15 ದಿನದಲ್ಲಿ ವರದಿ ಕೊಡೋಕೆ ಈಗ ರಾಜ್ಯ ಸರ್ಕಾರ ಆದೇಶ ಮಾಡ್ತಾ ಇದೆ. ಚೀಫ್ ಎಂಜಿನಿಯರ್ ಮತ್ತು ತಾಂತ್ರಿಕ ತಜ್ಞರ ತಂಡದಿಂದ ವರದಿ ಕೊಡಿ ಅಂತ ಸೂಚನೆ ಹೋಗಿದೆ. ಜಾಕ್ವೆಲ್ ಮತ್ತು ಇಂಟೇಕ್ ಪ್ಲೇಸ್ ಬದಲಾವಣೆಗೆ ಪತ್ರವನ್ನ ಮಾಜಿ MLA ಬರೆದಿದ್ರಂತೆ. ಉದ್ದೇಶಿತ ಸ್ಥಳದಿಂದ ಸುಮಾರು 600 ಮೀಟರ್ ಕೆಳಭಾಗದಲ್ಲಿ ಈಗ ಜಾಕ್ವೆಲ್ಗೆ ಒತ್ತಾಯ ಮಾಡ್ತಾ ಇದ್ದಾರಂತೆ. ವರಾಹಿ ಡೈವರ್ಷನ್ ವಿಯರ್ನ ಮೇಲ್ಭಾಗದ ಬದಲಾಗಿ ಕೆಳಭಾಗಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಈ ಪತ್ರದಿಂದ ಉಡುಪಿಯ 10 ಹಳ್ಳಿಗಳ ದಶಕದ ಕನಸು ನುಚ್ಚು ನೂರಾಗುತ್ತೆ. ಈ ವರಾಹಿ ಉಡುಪಿ ಭಾಗಕ್ಕೆ ಜೀವನಾಡಿ. ಈಗ ಪ್ರಾಜೆಕ್ಟ್ ನ ಕೈಗೆತ್ಕೊಂಡಿದ್ರು, ಬರೀ ಬ್ಲೂ ಪ್ರಿಂಟ್ ಎಲ್ಲ ಅರ್ಧಕ್ಕರ್ಧ ಕೆಲಸ ಮುಗಿಸಿದ್ರು. ಬಟ್ ಯಾವ ಹಿತಾಸಕ್ತಿಗೆ, ಯಾರ ಹಿತಾಸಕ್ತಿಗೆ ಅಂತ ಗೊತ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರಂತೆ, ಮೇಲ್ಭಾಗದಿಂದ ಕೊಡುವ ಕನೆಕ್ಷನ್ ಅನ್ನ ಕೆಳಭಾಗದಿಂದ ಶುರು ಮಾಡೋಣ ಅಂತ. ಇವ್ರುಗಳ ಇಂಜಿನಿಯರ್ಸ್ ಆದ್ರ ಈಗ ಅದರಿಂದ ಏನ್ ಅನುಕೂಲ ಆಗುತ್ತೆ? ಇಲ್ಲಿ ತನಕ ಮಾಡಿದಂತಹ ಕಾಮಗಾರಿ ಏನಾದ್ರೂ ನುಚ್ಚು ನೂರಾಗುತ್ತಾ? ಇದು ವ್ಯರ್ಥನಾ? ರಾಜ್ಯ ಸರ್ಕಾರ ಈಗ ಯಾಕೆ ಅರ್ಧ ಆದಂತಹ ಕಾಮಗಾರಿಗೆ ರಿಪೋರ್ಟ್ ಕೇಳ್ತಾ ಇದೆ? ಓಕೆ, ಕಾಂಗ್ರೆಸ್ನ ಶಾಸಕ, ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಬರೆದಿರುವಂತಹ ಪತ್ರವನ್ನ ಗಮನಿಸ್ತಾ ಇದ್ದೀರಿ ನೀವುಗಳು. ಈಗ ಈ ಪತ್ರ ಬರ್ತಾ ಇದ್ದಂತೆ ಆ ಪ್ರಾಜೆಕ್ಟ್ ಅನ್ನ ಕೈ ಬಿಟ್ಟಿದ್ದಾರೆ ಅಥವಾ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಕಾರಣ ಏನು? ಈಗ ಏನಾಗಬೇಕು? ಇವ್ರು ಮಾಡಿರುವಂತಹ ಪ್ಲಾನ್ ಯಾರ ಅನುಕೂಲಕ್ಕಾಗಿ? ಇದ್ರ ಬಗ್ಗೆ ಈಗ ಆ ಭಾಗದ ಜನ ಏನ್ ಹೇಳ್ತಾರೆ? ಅರ್ಧಕ್ಕರ್ಧ ಆಗಿತ್ತು, ಬರೋಬ್ಬರಿ ಇದು 190 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾ ಇದ್ದಂತಹ ಕಾಮಗಾರಿ ಇದ್ದಕ್ಕಿದ್ದಂತೆ ಸ್ಟಾಪ್ ಮಾಡಿದ್ದಾರೆ ಮಾಜಿ MLA. ಈಗ ಅಲ್ಲಿ ಗುರುರಾಜ್ ಗಂಟಿಹೊಳಿ ಇದ್ದಾರೆ, ಅವ್ರು ಇದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಿಲ್ವಾ? ಗೊತ್ತಿಲ್ಲ. ಸರ್ಕಾರಕ್ಕೆ ಈಗ ಪತ್ರ ಬರೆದಿರೋದು ಗೋಪಾಲ್ ಪೂಜಾರಿ ಅವರು.
ರೈತರ ಹೊಟ್ಟೆ ಮೇಲೆ ಈ ನಾಯಕರುಗಳು ಹೊಡೆದ್ರ ಹಾಗಾದ್ರೆ ಆ ಬ್ಲೂ ಪ್ರಿಂಟ್ ಎಲ್ಲ ಕೂಡ ನೋಡ್ತಾ ಇದ್ದೀರಿ, ಎಲ್ಲೆಲ್ಲಿ ಹೋಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ, ಅಥವಾ ಈಗ ಆ ಬ್ಲೂ ಪ್ರಿಂಟ್ ಹೆಂಗಿತ್ತು ಅಂತ. ಪ್ರಸ್ತಾವಿತ ಲಿಫ್ಟ್ ಸ್ಥಳ ಇದ್ದಿದ್ಯಲ್ಲಿ ಆ್ಯಂಡ್ ಈಗ ಇವರು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರೋದು ಎಲ್ಲಿ? ಸುಮಾರು 600 ಮೀಟ್ರು ಅಂತ ಇದ್ದಾರೆ. ಆ ಹತ್ತತ್ರ ಅರ್ಧ ಕಿಲೋಮೀಟರ್ಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಅನ್ಕೊಳ್ಳಿ. ಬಟ್ ಈ ಅರ್ಧ ಕಿಲೋಮೀಟರ್ ಹೆಚ್ಚು ಕಡಿಮೆಯಲ್ಲಿ ಈ ಪ್ಲಾನ್ ಬದಲಾವಣೆ ಮಾಡಿದ್ರೆ ರೈತರಿಗಾಗುವ ಅನಾನುಕೂಲ ಮತ್ತು ಈ ಪ್ರಾಜೆಕ್ಟ್ ಹಳ್ಳ ಹಿಡಿಯುತ್ತಾ ಇದ್ರ ಬಗ್ಗೆ ಗೊತ್ತಾಗಬೇಕು. ಆ್ಯಂಡ್ ಮುಂಚೆ ಆರಂಭ ಮಾಡಿದಂತಹ ಬ್ಲೂ ಪ್ರಿಂಟ್ ಇದ್ದಕ್ಕಿದ್ದಂತೆ ಸಡನ್ನಾಗಿ ಚೇಂಜ್ ಆಗ್ತಾ ಇರೋದು ಯಾಕೆ? ಇಲ್ಲಿ ತನಕ ಇದರ ಅರಿವಿರಲಿಲ್ವ? ಈಗೇನಾದರೂ ಇವ್ರು ಇದರಲ್ಲಿ ಪ್ರಾಬ್ಲಮ್ನ ಹುಡುಕ್ತಾ ಹೋದರೆ ಹಿಂಗಾಗ್ಬೋದು, ಅದಕ್ಕೋಸ್ಕರ ನಾವು ಅಡಿಯಿಂದ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಏನಾದರೂ ಸಬೂಬ್ ಹೇಳಕ್ ಹೋದ್ರೆ ಬ್ಲೂ ಪ್ರಿಂಟ್ ಆರಂಭದಲ್ಲೇ ಗೊತ್ತಿರಲಿಲ್ವಾ? ಹಾಗಾದ್ರೆ ಬ್ಲೂ ಪ್ರಿಂಟ್ ಹಾಕ್ಕೊಟ್ಟಿದ್ಯಾರು? ಈಗ ಯಾಕೆ ಪತ್ರ ಬರೆದಿದ್ದಾರೆ? ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಚೀಫ್ ಎಂಜಿನಿಯರ್ ಮತ್ತು ತಾಂತ್ರಿಕ ತಜ್ಞರ ತಂಡದಿಂದ ವರದಿ ಕೊಡಿ ಅಂತ ಈಗ ಸರ್ಕಾರ ಸೂಚನೆ ಕೊಟ್ಟಿದೆ. ಈಗೇನೋ ಜಾಕ್ವೆಲ್ ಮತ್ತು ಇಂಟೇಕ್ ಪ್ಲೇಸ್ ಬದಲಾವಣೆಗೆ ಅಂತ ಮಾಜಿ MLA ಈ ಗೋಪಾಲ್ ಪೂಜಾರಿ ಅವರು ಪತ್ರ ಬರೆದಿದ್ದಾರೆ. ಜಾಕ್ವೆಲ್ ಮತ್ತು ಇಂಟೇಕ್ ಪ್ಲೇಸ್ ಬದಲಾವಣೆ. ಓಕೆ, ಈಗ ಆ ಭಾಗದ ರೈತರಿಗೆ ಈ ಪ್ಲಾನ್ನ ಬದಲಾವಣೆಯಿಂದ ಆಗುವಂತಹ ಒಂದು ಸಮಸ್ಯೆಗಳೇನು ಮತ್ತು ಎಲ್ಲಿ ತನಕ ಕೆಲಸ ಕಾಮಗಾರಿ ಆಗಿದೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಕೊಟ್ಟಿದ್ದಾರೆ. ಅದನ್ನ ನೋಡ್ತಾ ಹೋಗೋಣ. ಫಸ್ಟು ವರಾಹಿ ಪವರ್ ಪ್ರಾಜೆಕ್ಟ್ಗಳ ನಂತರದಲ್ಲಿ ನದಿಗೆ ಬರುವ ನೀರನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ವರಾಹಿ ನೀರಾವರಿ ಯೋಜನೆಗಳನ್ನು ರಾಜ್ಯ ಸರ್ಕಾರದಿಂದ ಹಲವು ಹಂತಗಳಲ್ಲಿ ಜಾರಿಗೊಳಿಸಲಾಗಿದೆ. ಈಗಾಗಲೇ ಸೌಕೂರು ಏತ ನೀರಾವರಿ ಯೋಜನೆ ಕೂಡ ಕಂಪ್ಲೀಟ್ ಆಗಿರುವಂಥದ್ದು, ಅದೇ ರೀತಿಯಲ್ಲಿ ವರಾಹಿ ಏತ ನೀರಾವರಿ ಯೋಜನೆ ಕೂಡ ಆಗಿರುವಂಥದ್ದು. ಮುಂದುವರಿದ ಭಾಗವಾಗಿ ಇದೀಗ ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿ 50% ಕಾಮಗಾರಿ ಕೂಡ ಪೂರ್ಣಗೊಂಡಿರುವಂಥದ್ದು. ನಾನೀಗ ವರಾಹಿ ನದಿಗೆ ಏನು ಡೈವರ್ಷನ್ ವೇರ್ನ ಕ್ರಿಯೇಟ್ ಮಾಡಿದರೆ ಆ ಒಂದು ಜಾಗದಲ್ಲಿದ್ದೇನೆ. ನೀವು ಕೂಡ ಗಮನಿಸಬಹುದು. ಮುಖ್ಯವಾಗಿ ಇದು ಏನು ಕುಂದಾಪುರ ತಾಲೂಕಿನ ಸಿದ್ದಾಪುರ ಈ ಒಂದು ಭಾಗದಲ್ಲಿ ವರಾಹಿ ಡೈವರ್ಷನ್ ವಿಯರ್ ಇರುವಂತದ್ದು. ಇಲ್ಲಿ ನೀರನ್ನ ಎಡದಂಡೆ ಮತ್ತೆ ಬಲದಂಡೆ ಕಾಲುವೆಗಳ ಮೂಲಕ ಡೈವರ್ಷನ್ ಮಾಡಿ ಒಂದು ಕಡೆ ಏನು ಉಡುಪಿ ಮತ್ತೆ ಕುಂದಾಪುರ ತಾಲೂಕಿನ ಹಲವು ಹೊಳೆಗಳಿಗೆ ನೀರನ್ನ ಕೊಟ್ಟರೆ ಇದೀಗ ಮತ್ತೊಂದು ಯೋಜನೆಯನ್ನು ಕೈಗೊಂಡು ಅಂದ್ರೆ ಸಿದ್ದಾಪುರ ಏತ ನೀರಾವರಿ ಯೋಜನೆ 195 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಈಗಾಗಲೇ ಕೈಗೆತ್ತಿಕೊಂಡಿರುವಂತದ್ದು. ಕಳೆದ ಕೆಲವು ತಿಂಗಳುಗಳಿಂದ ಕೂಡ ರಾಜೇಶ್ ಕಾರಂತ್ ಅವರ ಗುತ್ತಿಗೆದಾರ ರಾಜೇಶ್ ಕಾರಂತ್ ಅವರು ಈ ಒಂದು ಕಾಮಗಾರಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಇಲ್ಲಿಂದ ಏನು ಹಲವು ಹಳ್ಳಿಗಳಿಗೆ, ಮುಖ್ಯವಾಗಿ ಸಿದ್ದಾಪುರ, ಹೊಸಂಗಡಿ ಜೊತೆಗೆ ಏನು ಗುಲ್ವಾಡಿ ಸೇರಿದಂತೆ ಹಲವು ಗ್ರಾಮಗಳಿಗೆ ನೀರಾವರಿ ಮತ್ತೆ ಕುಡಿಯುವ ನೀರಿನ ಸಲುವಾಗಿ ಈ ಒಂದು ಕಾಮಗಾರಿ ರಾಜ್ಯ ಸರ್ಕಾರದಿಂದ 195 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಕಾಮಗಾರಿಯನ್ನು ಮಾಡ್ತಾ ಇರುವಂತದ್ದು. ಇದರ ನಡುವೆ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಅವರ ಪತ್ರವನ್ನು ಉಲ್ಲೇಖಿಸಿ ಈ ಒಂದು ಆನ್ಗೋಯಿಂಗ್ ವರ್ಕ್ ಅಂದ್ರೆ ಈಗಾಗಲೇ 50% 60% ಮುಗಿದಿರುವ ಕಾಮಗಾರಿಯನ್ನ ಇದೀಗ 15 ದಿನಗಳ ಕಾಲ ಮತ್ತೆ ತಡೆ ಒಡ್ಡುವ ಕೆಲಸವನ್ನು ರಾಜ್ಯ ಸರ್ಕಾರವೇ ಮಾಡಿರುವಂತದ್ದು. ಮುಖ್ಯವಾಗಿ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಅವರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪತ್ರವನ್ನು ಉಲ್ಲೇಖಿಸಿ ಚೀಫ್ ಇಂಜಿನಿಯರ್ ಹಾಗೂ ಟೆಕ್ನಿಕಲ್ ಟೀಮ್ನ ವರದಿಯನ್ನು ಕೊಡುವಂತೆ, ಅಂದ್ರೆ ಮುಖ್ಯವಾಗಿ ನೀವೀಗ ನೋಡಿದಂತ ಏನು ಈ ಒಂದು ನೀರ್ ಲಿಫ್ಟಿಂಗ್ ಪಾಯಿಂಟ್ ಇದೆ, ಜಾಕ್ವೆಲ್ನ ಪಾಯಿಂಟ್ ಬರುತ್ತೆ, ಏತ ನೀರಾವರಿ ಯೋಜನೆಯ ಜಾಕ್ವೆಲ್ ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ನಿಂದ ಮತ್ತೆ ಅದನ್ನು ಬೇರೊಂದು ಕಡೆಗೆ ಸ್ಥಳಾಂತರ ಮಾಡುವ ಹುನ್ನಾರ ಇದೀಗ ನಡೆದಿರುವಂಥದ್ದು. ಮುಖ್ಯವಾಗಿ ಅದರ ಮೂಲ ಉದ್ದೇಶ ಇಲ್ಲಿರುವಂಥ ಖಾಸಗಿ ಪವರ್ ಪ್ರಾಜೆಕ್ಟ್ಗೆ ಅನುಕೂಲ ಮಾಡಿಕೊಡೋದು ಅಂತೇಳಿ ಈಗಾಗಲೇ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನೀವು ಕೂಡ ಗಮನಿಸಬಹುದು. ಒಂದು ಕಡೆ ಏನು ಶರಾವತಿ ವರಾಹಿ ಏನು ಈ ಒಂದು ಡೈವರ್ಷನ್ ವಿಯರ್ ಇದೆ, ಇದರ ಈ ಭಾಗದಲ್ಲಿ ಒಂದು ಖಾಸಗಿ ಶಾಮಲಿ ಪವರ್ ಪ್ರಾಜೆಕ್ಟ್ ಯೋಜನೆ ಇರುವಂಥದ್ದು. ಆ ಯೋಜನೆಯ ಮೂಲಕ ಪ್ರತಿನಿತ್ಯ ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ವಿದ್ಯುತ್ ಉತ್ಪಾದನೆ ಆದ ನೀರು ವರಾಹಿ ನದಿಯ ಮೂಲಕ ಮತ್ತೆ ಕೆಳಭಾಗಕ್ಕೆ ಕೂಡ ಹೋಗುವಂಥದ್ದು. ಆದರೆ ಒಂದು ವೇಳೆ ಈ ಒಂದು ಸಿದ್ದಾಪುರ ಏತ ನೀರಾವರಿ ಯೋಜನೆ ಅನುಷ್ಠಾನ ಆದರೆ ಆ ಒಂದು ಪವರ್ ಪ್ರಾಜೆಕ್ಟ್ಗೆ ನೀರು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಾಜಿ ಶಾಸಕರು ಪತ್ರವನ್ನು ಬರೆದಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಪರವಾಗಿ ನಿಂತಿದ್ದಾರೆ. ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮುಖ್ಯವಾಗಿ ವರಾಹಿ ಏನು ಈ ನದಿಯಲ್ಲಿ ನೀರು ಹರಿದು ಹೋಗುತ್ತೆ ಅಥವಾ ಹೊಳೆ ಏನು ಶಂಕರನಾರಾಯಣ ದೇವಸ್ಥಾನ ಇದೆ ಅಲ್ಲಿ ಯಾವುದೇ ರೀತಿಯ ನೀರು ಕೊರತೆ ಆಗಲ್ಲ. ಮುಖ್ಯವಾಗಿ ಸಿದ್ದಾಪುರ ಏತ ನೀರಾವರಿ ಯೋಜನೆಯನ್ನ ಈಗ ಯಾವ ರೀತಿಯಲ್ಲಿ ಅನುಷ್ಠಾನವನ್ನ ಮಾಡ್ತಾ ಇದ್ದಾರೆ ಅದೇ ಮಾದರಿ ಅನುಷ್ಠಾನವನ್ನ ಮಾಡಬೇಕು. ಖಾಸಗಿ ವಿದ್ಯುತ್ ಕಂಪನಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಇಲ್ಲಿಂದ ಅಂದ್ರೆ ಈಗ ಉದ್ದೇಶಿತ ಏನು ಡ್ಯಾಮ್ ಈ ಡೈವರ್ಷನ್ ವಿಯರ್ನ ಮೇಲ್ಭಾಗದಲ್ಲಿರುವಂತ ಒಂದು ಪಾಯಿಂಟ್ ಏನಿದೆ ಇಲ್ಲಿಂದ ನೀರನ್ನ ಲಿಫ್ಟ್ ಮಾಡಬೇಕು. ಅದರ ಬದಲಾಗಿ ಈಗ ಏನು ಮಾಜಿ ಶಾಸಕರ ಉಲ್ಲೇಖವನ್ನ ಮಾಡಿರುವಂತಹ ಹೊಳೆ ಶಂಕರನಾರಾಯಣ ದೇವಸ್ಥಾನದ ಅಲ್ಲಿ ಅಂದ್ರೆ ಇಲ್ಲಿಂದ 600 ಮೀಟರ್ ಕೆಳಭಾಗದಲ್ಲಿ ನೀವು ಮತ್ತೆ ಯೋಜನೆಯನ್ನ ಮಾಡಲಿಕ್ಕೆ ಹೋದ್ರೆ ಅಲ್ಲಿ ಮತ್ತೆ ಅರಣ್ಯ ಇಲಾಖೆ ಅನುಮತಿಯನ್ನು ಪಡೆಯಬೇಕಾಗುತ್ತೆ, ಮತ್ತೆ ಯೋಜನೆಗೆ ಹಿನ್ನಡೆ ಆಗುತ್ತೆ. ಇದು ಸಾಕಷ್ಟು
ಸಾಕಷ್ಟು ಅದರಲ್ಲೂ ಕೂಡ ಗುತ್ತಿಗೆದಾರ ರಾಜೇಶ್ ಕಾರಂತ್ ಅವರು ಈಗಾಗಲೇ ಸಾಕಷ್ಟು ಕಾಮಗಾರಿಯನ್ನು ಕಳೆದ 5-6 ತಿಂಗಳಲ್ಲಿ ಈ ಒಂದು ಕಾಮಗಾರಿಗೆ ಸರಿಸುಮಾರು 50% ಪೂರ್ಣಗೊಂಡಿರುವಂಥ, ಅಂದರೆ ಈ ಒಂದು ಸಿದ್ದಾಪುರ ಏತ ನೀರಾವರಿ ಯೋಜನೆ 23 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಅನ್ನು ಹೊಂದಿರುವಂಥದ್ದು. ಅದರಲ್ಲಿ ಅಂದರೆ 15 ಕಿಲೋಮೀಟರ್ನಷ್ಟು ಈಗಾಗಲೇ ಪೈಪ್ಲೈನ್ ಕೂಡ ಪೂರ್ಣಗೊಂಡಿದೆ. ಆಲ್ರೆಡಿ ಸಾಕಷ್ಟು ಮಟೀರಿಯಲ್ಗಳನ್ನು ತಂದಿಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಯೋಜನೆಯನ್ನು ಸ್ಥಳಾಂತರ ಮಾಡೋದು ಅಥವಾ ಬೇರೆಡೆಗೆ ಜಾಗಗಳನ್ನು ಶಿಫ್ಟ್ ಮಾಡಲಿಕ್ಕೆ ಹೋದರೆ ಇಲ್ಲಿನ ರೈತರುಗಳಿಗೆ ಜೊತೆಗೆ ಗುತ್ತಿಗೆದಾರರಿಗೆ ಎಲ್ಲರೂ ಕೂಡ ಸಮಸ್ಯೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ತಜ್ಞರ ಸಮಿತಿ ಬಂದು ವರದಿ ಕೊಡಲಿಕ್ಕೆ 15 ದಿನಗಳ ಗಡುವನ್ನು ಕೂಡ ಸರ್ಕಾರ ಕೊಟ್ಟು ಈ ಒಂದು ಕಾಮಗಾರಿಗೆ ತಡೆಯನ್ನು ಒಡ್ಡಿದೆ. ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆಗೆ ತಡೆಯನ್ನು ಒಡ್ಡಬಾರದು. ಒಂದು ವೇಳೆ ತಡೆ ಒಡ್ಡಿದ್ದೇ ಆದರೆ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ರೈತರಿಗೆ ಮತ್ತು ಈ ಭಾಗದ ಜನರಿಗೆ ಅನ್ಯಾಯವಾಗೋಕ್ಕೆ ಬಿಡಲ್ಲ ಅಂತೇಳಿ ಈ ಭಾಗದ ರೈತರು ಮತ್ತು ಜನರು ಹೋರಾಟಕ್ಕೆ ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಮುಖ್ಯವಾಗಿ ಯಾವ DPR ಆಗಿ ಈಗಾಗಲೇ 195 ಕೋಟಿ ವೆಚ್ಚದ ಕಾಮಗಾರಿಯನ್ನು ನಡೀತಾ ಇದೆ, ಅದೇ ಮಾದರಿಯಲ್ಲಿ ಆ ಕಾಮಗಾರಿಯನ್ನು ಮುಂದುವರಿಸಬೇಕು ಅನ್ನೋ ಒತ್ತಾಯವನ್ನು ಇಲ್ಲಿನ ರೈತರು ಮತ್ತು ಸ್ಥಳೀಯರು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಉಡುಪಿ. ಈಗ ಸಹಜವಾಗಿ ಕಾಡೋ ಪ್ರಶ್ನೆ, ಈ ಹೈಡೆಲ್ ಪವರ್ ಕಂಪನಿ ಏನಿದೆ ಆ ಕಂಪನಿಯ ಪರವಾಗಿ ನೇತಾಡಕ್ಕೆ ಓಲಾಡಕ್ಕೆ ನಿಂತ್ಕೊಂಡ್ರೆ ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಅನ್ನೋ ಪ್ರಶ್ನೆ. ಈ ಶಾಮಿಲಿ ಹೈಡೆಲ್ ಪವರ್ ಪ್ರಾಜೆಕ್ಟ್ಗೆ ಅನುಕೂಲಕ್ಕೆ ಅಂತ ಪೂಜಾರಿ ಅವರು ಪತ್ರ ಬರೆದ್ರ? ಶಾಮಿಲಿ ಕಂಪನಿಗೋಸ್ಕರ ಸಿದ್ದಾಪುರ ಏತ ನೀರಾವರಿಯನ್ನೇ ನಿಲ್ಸೋಕೆ ಷಡ್ಯಂತ್ರ ಮಾಡಿದ್ರ? ಒಂದು ಕಂಪನಿಗೋಸ್ಕರ ಸೀಮಿತ ಆದ್ರ ನೀವು? ಕಂಪನಿಯ ಲಾಭ ಆದ್ರೆ ನಿಮಗೂ ಲಾಭ ಆಗುತ್ತೆ ಅನ್ನೋದಕ್ಕೆ ನಿಂತ್ಕೊಂಡ್ರ? ಅದಕ್ಕಾಗಿ ಪವರ್ ಪ್ರಾಜೆಕ್ಟ್ಗೆ ನೀರು ಕಡಿಮೆ ಆಗುತ್ತೆ ಅನ್ನೋ ನೆಪ ಒಡ್ಡಿ ಪತ್ರ ಬರೆದ್ರ? ಇವು ಆರಂಭದಲ್ಲಿ ಗೊತ್ತಿರ್ಲಿಲ್ವಾ? ಹಂಗಾದ್ರೆ ನೀರು ಲಿಫ್ಟಿಂಗ್ ಸ್ಥಳ ಬದಲಿಸಿ ಬೇಸಿಗೆಯಲ್ಲೂ ಕೂಡ ವಿದ್ಯುತ್ ಉತ್ಪಾದನೆಗೆ ಪ್ಲಾನ್ ಇದ್ದಿದ್ದು. ಪ್ರಸ್ತುತ ಮಳೆಗಾಲದಲ್ಲಿ ಮಾತ್ರ ವಿದ್ಯುತ್ ಉತ್ಪಾದಿಸ್ತಾ ಇದೆ ಈ ಶಾಮಿಲಿ ಕಂಪನಿ. ಶಾಮಿಲಿ ಹೈಡಲ್ ಪವರ್ ಕಂಪನಿ ಹಿತಕ್ಕೋಸ್ಕರ ಜನಪರ ಯೋಜನೆಯನ್ನೇ ನಿಲ್ಸಕ್ ಮುಂದಾಗ್ಬಿಟ್ರ ನೀವುಗಳು. ನೋಡಿ, ಈ ಯೋಜನೆ ಉದ್ದೇಶ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂತಹ ನದಿ, ಅಂದ್ರೆ ಹರಿಯುವಂತಹ ನದಿ ನೀರು ಸಮುದ್ರಕ್ಕೆ ಏನ್ ಸೇರುತ್ತೆ ಅದನ್ನ ಅಡ್ಡಲಾಗಿ ಮಾಡಿ ಸುತ್ತಮುತ್ತ ಒಂದು 8-10 ಹಳ್ಳಿಗೆ ನೀರು ಕೊಡುವಂತಹ ಪ್ರಾಜೆಕ್ಟ್ ಇದು. ಬಟ್ ಇದಕ್ಕೆ ಯಾಕೆ ಎಳ್ಳು ನೀರು ಬಿಡೋಕ್ ಮುಂದಾಗ್ಬಿಟ್ರು? ಅರ್ಧಕ್ಕರ್ಧ ಆಗಿತ್ತಲ್ಲ. ಈ ಹೈಡಲ್ ಪವರ್ ಕಂಪನಿ ಇದ್ರ ಪರವಾಗಿ ಮಾಜಿ MLA ನಿಂತ್ಕೊಂಡ್ರ ಕೆ ಗೋಪಾಲ್ ಪೂಜಾರಿ ಆ ಶಾಮಿಲಿ ಹೈಡಲ್ ಪವರ್ ಪ್ರಾಜೆಕ್ಟ್ಗೆ ಅನುಕೂಲಕ್ಕೆ ಅಂದ್ಕೊಂಡು ಸರ್ಕಾರಕ್ಕೆ ಪತ್ರ ಬರೆದ್ರ ನೀವು? ಶಾಮಿಲಿ ಕಂಪನಿಗೋಸ್ಕರ ಸಿದ್ದಾಪುರ ಏತ ನೀರಾವರಿ ನಿಲ್ಸೋಕೆ ಷಡ್ಯಂತ್ರನ ಇದು? ಹಿಂಗೆ ಹಲವು ಪ್ರಶ್ನೆಗಳು ಕಾಡುತ್ತೆ. ಓಕೆ, ಈ ಶಾಮಿಲಿ ಕಂಪನಿಗೋಸ್ಕರನೇ ಸಿದ್ದಾಪುರ ಏತ ನೀರಾವರಿ ನಿಲ್ಸೋಕೆ ಷಡ್ಯಂತ್ರ ಆಗಿದ್ದ. ಅದಕ್ಕಾಗಿ ಪವರ್ ಪ್ರಾಜೆಕ್ಟ್ಗೆ ನೀರು ಕಡಿಮೆ ಆಗುತ್ತೆ ಅನ್ನೋ ನೆಪ ಒಡ್ಡಿ ಪತ್ರ ಬರೆದ್ರ ಸರ್ಕಾರಕ್ಕೆ? ನೀರು ಲಿಫ್ಟಿಂಗ್ ಸ್ಥಳವನ್ನ ಬದಲಿಸಿ ಬೇಸಿಗೆಯಲ್ಲೂ ವಿದ್ಯುತ್ ಉತ್ಪಾದನೆಗೆ ಪ್ಲಾನ್ ಮಾಡಿದ್ರು. ಈಗ ಪ್ರಸ್ತುತ ಮಳೆಗಾಲದಲ್ಲಿ ಮಾತ್ರ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆಯಂತೆ. ಈ ಶಾಮಿಲಿ ಕಂಪನಿನೇ ಇದರ ಉಸ್ತುವಾರಿಯನ್ನು ತಗೊಂಡಿರೋದು. ಶಾಮಿಲಿ ಹೈಡಲ್ ಪವರ್ ಕಂಪನಿ ಹಿತಕ್ಕೋಸ್ಕರ ಜನಪರ ಯೋಜನೆಯ ಸ್ಥಗಿತ ಮಾಡಿಬಿಟ್ರ? ಖಾಸಗಿ ಕಂಪನಿ ಲಾಭಕ್ಕಾಗಿ 50% ಪೂರ್ಣಗೊಂಡಿದೆ ಯೋಜನೆ. ಈಗ ನಿಲ್ಲಿಸ್ತೀವಿ ಅಂದ್ರೆ, ಬದಲಾಯಿಸ್ತೀವಿ ಅಂದ್ರೆ? ಮಾಜಿ ಶಾಸಕರ ನಡೆಗೆ ಉಡುಪಿಯ ರೈತರು ಮತ್ತು ಸ್ಥಳೀಯರು ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯೋಜನೆ ಬದಲಿಸಿದ್ರೆ ವೆಚ್ಚ ಹೆಚ್ಚಳ ಆಗುತ್ತೆ ಸಹಜವಾಗಿ, ಅದರ ಜೊತೆಗೆ ವಿಳಂಬ ಆಗುತ್ತೆ. ಈಗ ಆಲ್ರೆಡಿ ಲೇಟ್ ಆಗಿದೆ. ಅಭಯಾರಣ್ಯ ವ್ಯಾಪ್ತಿ ಹಿನ್ನೆಲೆಯಲ್ಲಿ ಈ ಯೋಜನೆಗೆ ಕ್ಲಿಯರೆನ್ಸ್ ಕೂಡ ಸಿಕ್ಕಿಲ್ಲ ಇನ್ನು. ಯೋಜನೆ ಬದಲಿಸಿದ್ರೆ ಸ್ಥಳೀಯರಿಂದ ಕಾನೂನು ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಸಿಗ್ತಾ ಇದೆ. ಬೃಹತ್ ಹೋರಾಟಕ್ಕೆ ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ಜನ ಸಿದ್ಧತೆ ಕೂಡ ನಡೆಸ್ತಾ ಇದ್ದಾರೆ. ಈ ಮಾಜಿ MLAಗೆ ಬೇಡವಾಗಿತ್ತ ಅಂತ ಈ ತಕರಾರು? ನೀವು ಜನಪರ ಶಾಸಕರುಗಳ, ಕಂಪನಿ ಪರ ಶಾಸಕರುಗಳ? ಒಂದು ಕೊಡಿ, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡಿ. ಇನ್ನೊಂದು, ವರಾಹಿ, ನಾನು ಆರಂಭದಲ್ಲಿ ಹೇಳ್ದಂಗೆ ಇದು ಉಡುಪಿ ಭಾಗದ ಜೀವನಾಡಿ. ಈಗ ಆಲ್ರೆಡಿ ಈ ವರಾಹಿ ಎಡದಂಡೆ ಬಲದಂಡೆ ಅಂತ ಯೋಜನೆ ಇದೆ. ಅದರ ನಡುವೆ ಈ ಹೊಸದಾಗಿ ತಗಡ್ ಬಂದಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂತಹ ನದಿ ನೀರು ಸಮುದ್ರಕ್ಕೆ ಏನು ಹೋಗುತ್ತೆ ಅದನ್ನ ಜನರ ಬಳಕೆಗೋಸ್ಕರ ಬಳಸೋಣ ಅಂತ. ಇನ್ನೊಂದು ಅರ್ಧಕ್ಕರ್ಧ ಆಗಿತ್ತು. ಇನ್ನೇನು ಕೆಲ ತಿಂಗಳುಗಳಲ್ಲಿ ಅದು ಜನರಿಗೆ ಸಿಗ್ತಾ ಇತ್ತು, ಜನರ ಅಥವಾ ಊರಿನ ಬಳಕೆಗೆ ಸಿಗ್ತಾ ಇತ್ತು. ಅದಕ್ಕೆ ಎಳ್ಳು ನೀರು ಬಿಟ್ಬಿಟ್ರ ಇವ್ರುಗಳು. ಮಾಜಿ MLA ಕಾಂಗ್ರೆಸ್ನವರೇ ಇವರು, ಗೋಪಾಲ್ ಪೂಜಾರಿ ಕಾಂಗ್ರೆಸ್ನವರು. ಓಕೆ, ಈಗ ಗುರುರಾಜ್ ಗಂಟಿಹೊಳಿ ನೀವೇನ್ ಮಾಡ್ತೀರಿ? ನೀವೇನ್ ಪ್ರಶ್ನೆ ಎತ್ತುತ್ತೀರಿ? ಅಥವಾ ನೀವು ಇವ್ರ ಪರವಾಗಿ ನಿಂತ್ಕೊಳ್ತೀರಾ, ಜನರ ಪರವಾಗಿ ನಿಂತ್ಕೊಳ್ತೀರಾ? ಸಹಜವಾಗಿ ಪ್ಲಾನ್ ಚೇಂಜ್ ಅಂದ್ರೆ ಏನು ಹುಡುಗಾಟನೇನ್ರಿ? ಕೋಟಿ 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 ಮತ್ತೆ ಹೆಚ್ಚಾಗುತ್ತೆ. ಆ್ಯಂಡ್ ಬರೀ ಹೆಚ್ಚಾಗೋದಷ್ಟೇ ಅಲ್ಲ, ಲೇಟ್ ಆಗುತ್ತೆ. ಇನ್ಯಾವ ಕಾಲಕ್ಕೆ? ಅನ್ನ ತಿನ್ನುವವರಿಗೆ ಅರ್ಥ ಆಗ್ತದೆ. ಯಾಕಂತ ಹೇಳಿದ್ರೆ
ಗೋಪಾಲ್ ಪೂಜಾರಿ ಅವರು ಮಾಜಿ ಶಾಸಕರು ಇಲ್ಲೊಂದು ಲೆಟರ್ ಕೊಟ್ಟಿದ್ದಾರೆ, ಶಿವಲಿಂಗಕ್ಕೆ ನೀರು ಕಡಿಮೆ ಆಗ್ತದೆ ಅಂತೇಳಿ. ಇಲ್ಲೇ ಕೆಳಗಡೆ ಶಿವಲಿಂಗ ಇದೆ, ನೀವು ಅದನ್ನು ವಿಡಿಯೋ ಮಾಡ್ಕೊಂಡು ಹೋಗ್ಬೋದು. ಯಾಕಂತ ಹೇಳಿದರೆ ಶಿವಲಿಂಗಕ್ಕೆ ಯಾವ ವರ್ಷವೂ ಯಾವ ದಿನನೂ ನೀರು ಕಡಿಮೆ ಆಗಿದ್ದಿಲ್ಲ. ಎರಡನೇದಾಗಿ ಗೋಪಾಲ್ ಪೂಜಾರಿ ಅವರು ಲೆಟ್ರ್ ಕೊಡುವಾಗ ಈ ಹೊಳೆಯಲ್ಲಿ ಎಷ್ಟು ನೀರು ಹರಿಯುತ್ತದೆ ಅನ್ನುವುದು ಅವರಿಗೆ ಯಾವುದೇ ಮನದಟ್ಟುಗಳಿಲ್ಲ. ಯಾಕಂತ ಹೇಳಿದರೆ ಹೊಸನಗರದಿಂದ ಮೂಲ ಒಳಹರಿ ಇರುವುದರಿಂದ ಇದಕ್ಕೆ ದಿನನಿತ್ಯ 3000 ಕ್ಯೂಸೆಟ್ ನೀರು ಈ ಹೊಳೆಯಲ್ಲಿ ಹರಿಯುತ್ತದೆ. ಅದರಲ್ಲಿ ನಮಗೆ ಸಿದ್ದಾಪುರ ಏತ ನೀರಾವರಿಗೆ ಬೇಕಾಗುವುದು ಕೇವಲ 66 ಕ್ಯೂಸೆಕ್ಸ್ ನೀರು ಮಾತ್ರ. ಆದ್ದರಿಂದ ಈ ಯೋಜನೆಗೆ ಯಾವುದೇ ನೀರಿನ ಕೊರತೆ ಆಗುವುದಿಲ್ಲ. ಗೋಪಾಲ್ ಪೂಜಾರಿ ಅವರೇ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರೇ, ನೀವು ರೈತರ ಬಗ್ಗೆ ಕಾಳಜಿ ಇಟ್ಟು ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ನಾವು ರೈತರ ಪರ, ನಮ್ಮದು ರೈತರ ಸರ್ಕಾರ ಅಂತ ಹೇಳ್ತೀರಿ. ನೀವು ಈ ಭಾಗದ ರೈತರ ಗೋಳನ್ನು ಕೇಳುವಂಥ ವ್ಯವಸ್ಥೆ ಆಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಈ ಯೋಜನೆ ನಿಲ್ಲಬಾರ್ದು. ಒಂದು ವೇಳೆ ನಿಂತರೆ ನಾವು ಈ ಭಾಗದ ರೈತರು ಏನನ್ನುವುದನ್ನು ಸರ್ಕಾರದ ಗಮನ ಹರಿಸುವ ಕೆಲಸವನ್ನು ಖಂಡಿತ ಮಾಡಿ ತೀರ್ಲಿಕ್ಕೆ ತಯಾರಿದ್ದೇವೆ. ವರ್ಷದ 12 ತಿಂಗಳು ಸಹ ಇಲ್ಲಿ ಪವರನ್ನು ತಯಾರು ಮಾಡಿ ಅವರು ಬೊಕ್ಕಸವನ್ನು ತುಂಬಿಕೊಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಹಣವನ್ನು ತುಂಬಿಸಿಕೊಂಡು ಇಲ್ಲಿ ಅಕ್ರಮವಾಗಿ ವಿದ್ಯುತ್ತನ್ನು ತಯಾರು ಮಾಡುತ್ತಿದ್ದಕ್ಕೆ ನಿದರ್ಶನಗಳಿವೆ. ಕಾನೂನು ಪ್ರಕಾರ ಡಿಸೆಂಬರ್ ಅಂತ್ಯದ ಒಳಗೆ ಅವರು ಇಲ್ಲಿ ಯಾವುದೇ ರೀತಿ ಪವರನ್ನು ತಯಾರು ಮಾಡಬಾರದು ಎನ್ನುವಂತಹ ಒಂದು ನಿರ್ಬಂಧನ ಸಹ ಇದೆ. ಆದರೆ ಅದನ್ನು ಅವಾಯ್ಡ್ ಮಾಡಿ ಇವತ್ತು ಪವರನ್ನು ತಯಾರು ಮಾಡ್ತಾ ಇದ್ದಾರೆ. ಇದರ ಒಂದು ಹಂತ ಭಾಗವಾದರೆ ಇನ್ನೊಂದು ಭಾಗದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ಏನು ನೀರಾವರಿಗಾಗಿ ಪೈಪ್ಲೈನನ್ನು ಅಳವಡಿಸ್ತಿದ್ವಿ, ಅವ್ರು ಏನು ಹೇಳ್ತಿದ್ದಾರೆ ಕೇಳಿದರೆ, ಇಲ್ಲಿನ ಜನರಿಗೆ ಏನು ಹೇಳ್ತಿದ್ದಾರೆ ಕೇಳಿದರೆ, ನಾವಲ್ಲಿ ಪೈಪ್ಲೈನನ್ನು ಮಾಡಿದರೆ ಮೂಲ ಡ್ಯಾಮಿಗೆ ಧಕ್ಕೆ ಆಗ್ತದೆ. ಇಲ್ಲಿ ಮೂಲ ಡ್ಯಾಮಿಗೆ ಯಾವುದೇ ರೀತಿ ಧಕ್ಕೆ ಆಗುವುದಿಲ್ಲ. ಇಲ್ಲಿ ಯಾವುದೇ ಒಂದು ಅನ್ಎಜುಕೇಟೆಡ್ ಹುಡುಗ ಬಂದು ನೋಡಿದ್ರೂ ಸಹ ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ಧಕ್ಕೆ ಆಗುವಂಥದ್ದು ಅವರ ಖಾಸಗಿ ವಿದ್ಯುತ್ ತಯಾರು ಮಾಡುವ ಸಂಸ್ಥೆಗೆ ವಿನಃ ಈ ಡ್ಯಾಮಿಗೆ ಯಾವುದೇ ರೀತಿ ಧಕ್ಕೆ ಆಗುವುದಿಲ್ಲ. ಇಲ್ಲಿ 50% ಕಾಮಗಾರಿ ಮುಗಿದ ನಂತರ ಸರ್ಕಾರ ಒಂದು MLA ಮಾಜಿ ಶಾಸಕನ ಒಂದು ಶಿಫಾರಸಿಗೆ ಇಂಥ ದೊಡ್ಡದೊಂದು ಪ್ರಾಜೆಕ್ಟನ್ನು 15 ದಿನಗಳು ತಾತ್ಕಾಲಿಕವಾಗಿ ನಿಲ್ಲಿಸ್ತಾರೆ ಅಂತ ಹೇಳಿದರೆ, ಯಾವುದೇ ಒಬ್ಬ ರೈತ ಹೋಗಿ ಇದರಿಂದ ನನಗೆ ಅನ್ಯಾಯವಾಗ್ತದೆ ಎನ್ನುವಂತಹ ಒಂದು ಲೆಟರ್ ಸಹ ಕೊಟ್ಟಿಲ್ಲ. 8 ಹಳ್ಳಿ ಜನರಿಗೆ ಉಪಯೋಗ ಹೇಗಾಗ್ತದೆ ಅಂತ ಕೇಳಿದರೆ, ನೀವು ಮಾರ್ಚಿಂದ ಏಪ್ರಿಲ್ ಮೇವರೆಗೆ ಆ ಊರಲ್ಲಿ ಹೋದರೆ ಪರಿಸ್ಥಿತಿಯನ್ನು ನೋಡಿ ನಾವು ನೋಡಬೇಕಾಗ್ತದೆ. ಆವಾಗ ನಮಗೆ ಮಾಜಿ ಶಾಸಕರಾಗಲಿ, ಯಾರು ಉಸ್ತುವಾರಿ ಸಚಿವರಾಗಲಿ, ಯಾರೇ ಆಗಲಿ, ತಾವು ರಾಜಕೀಯ ಮಾಡ್ತೀರಾ ರಾಜಕಾರಣ ಮಾಡ್ತೀರಾ ಗೊತ್ತಾಗೋದಿಲ್ಲ. ಏನಕ್ಕಂತ ಕೇಳಿದರೆ, ತಾವು ಇಲೆಕ್ಷನ್ಗೆ ಸಂದರ್ಭದಲ್ಲಿ ಜನರ ಮುಂದೆ ಹೋಗಿ ನಾನು ಅದು ಮಾಡಿಕೊಡ್ತೇನೆ ಇದು ಮಾಡಿಕೊಡ್ತೇನೆ, ರೈತರು ಉಪಯೋಗ ಆಗ್ತದೆ, ಮತ್ತೊಬ್ಬರಿಗೆ ಉಪಯೋಗ ಆಗ್ತದೆ ಅಂತೇಳಿ ಸುಳ್ಳು ಭರವಸೆ ಕೊಟ್ಟು ಬರ್ತೀರಿ. ಬಂದು ಅಲ್ಲಿ ಜನ ಮೋಸ ಹೋಗಿ ನಿಮ್ಮನ್ನು ಗೆಲ್ಲಿಸ್ತಾರೆ. ಗೆಲ್ಲಿಸಿದ ತಕ್ಷಣ ನೀವು ಬಂದು ಮಾಡ್ತಿರುವಂಥ ಈ ಹೇಸಿಗೆ ತಿನ್ನುವ ಕೆಲಸ ಅಂತಾರೆ ನಮ್ಮೂರಲ್ಲಿ. ಅಂಥ ನೀಚ ಕೆಲಸಕ್ಕೆ ಇಳಿಯುವಂಥ ನಿಮ್ಮ ನೀಚ ಬುದ್ಧಿ ಏನು ಮಾಜಿ ಶಾಸಕರು, ಏನು ಉಸ್ತುವಾರಿ ಸಚಿವರು, ಅನ್ನ ತಿನ್ನೋಲ್ಲ ನೀವು? ಅನ್ನ ತಿನ್ನುವ ಮನೆಗೆ ದ್ರೋಹ ಬಗೆತೀರೇನು? ನಿಮಗೆ ಯಾವ ಭಾಷೆಯಲ್ಲಿ ಹೇಳಬೇಕು? ಪಶ್ಚಿಮ ಘಟ್ಟ ಅಭಿವೃದ್ಧಿ ಸಮಿತಿ ಏನು ಅಧ್ಯಕ್ಷ ಇದ್ದಾನೆ, ಅವನು ಸಹ ಹುಚ್ಚ ಇರಬೇಕು. ನಾನು ಕೇಳೋದು, ಇಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಅನುಕೂಲವಾಗಿ ಇರಬೇಕು ಬಿಟ್ಟರೆ, ಅದೇ ನಮ್ಮ ಘಟ್ಟದ ಮೇಲೆ ಆಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ಹೋರಾಟ ಶತಸಿದ್ಧ. ಮತ್ತು ಮಾಧ್ಯಮ ನೀವು ಏನು ಬಂದಿದ್ರಿ, ನಿಮಗೂ ಸಹ ಧನ್ಯವಾದ ಬಯಸ್ತೇವೆ. ಯಾಕಂದ್ರೆ 8 ಹಳ್ಳಿ ಆದರೆ ರಾಜಕಾರಣ ಆಗಲ್ಲ, ಅದು ಯಾವತ್ತೂ ಜನರ ಪರವಾಗಿಯೋ ಅಥವಾ ರೈತರ ಪರವಾಗಿ ಇರಬೇಕಾದ್ದು ಸತ್ಯ. ಆದರೆ ಆ ರಾಜಕಾರಣ ಇವತ್ತು ವ್ಯಾಪಾರಿ ಹೆಗಲ ಮೇಲೆ ಕೂತಿದೆ. ಆದ್ದರಿಂದ ಈ ವ್ಯವಸ್ಥೆ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ನೀರು ಕಡಿಮೆ ಆಗುವುದು ಅಥವಾ ಶಿವಲಿಂಗಕ್ಕೆ ನೀರು ಕಡಿಮೆ ಆಗುವಂಥದ್ದು ಅಥವಾ ಇಲ್ಲಿನ ಜಲಚರಗಳು ಸಾಯುವಂಥದ್ದು ಅಂಥ ಪರಿಸ್ಥಿತಿಗಳು ವಾರಾಯಿಯಲ್ಲಿ ನಾವು ಹುಟ್ಟದೀಚೆಗೆ ಇಲ್ಲ. ಯಾಕಂದ್ರೆ ತಲಾಂತರಗಳಲ್ಲಿ ವಾರಾಯಿಯನ್ನು ನೋಡಿದವರಿದ್ದಾರೆ. ವಾರಾಯಿಯಲ್ಲಿ ನೀರು ಕಡಿಮೆ ಯಾವಾಗ ಮಾಣಿ ಡ್ಯಾಮ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನೀರಿನ ಕೊರತೆ ಯಾವ ದಿವಸ ಆಗಿಲ್ಲ. ಸೊ ಅದಕ್ಕಾಗಿ ಇದನ್ನ ಕ್ರಿಯೇಟಿವ್ ನ್ಯೂಸ್ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು ಒಂದು ವ್ಯವಸ್ಥಿತ ಸಂಚು. ಯಾಕಂತ ಹೇಳಿದರೆ ತನ್ನದಂಥ ಉದ್ದಿಮೆಯನ್ನು ಬೆಳೆಸಬೇಕು. ತನ್ನ ಉದ್ದಿಮೆಗೆ ಯಾವಾಗ ಲಾಸ್ ಆಗುತ್ತೋ ಅಥವಾ ನೀರು ಕಡಿಮೆ ಆಗುತ್ತೋ ಎನ್ನುವಂಥದ್ದು ಒಂದೇ ಒಂದು ಷಡ್ಯಂತ್ರ ಬಿಟ್ಟರೆ ಬೇರೆ ಏನೂ ಸಹ ಇಲ್ಲ. ಯಾವುದೇ ಭಾಗದ ರೈತರು ನಮ್ಮ ಪಂಪ್ ಸೆಟ್ ನೀರು ಕಡಿಮೆ ಆಗುತ್ತೆ, ನಮಗೆ ನೀರು ಕಡಿಮೆ ಆಗುತ್ತೆ, ಯಾವುದೇ ದೂರುಗಳು ಯಾವುದೇ ಇಲಾಖೆಗೆ ಬಂದಿಲ್ಲ. ಸೊ ಇದನ್ನು ಅವರೇ ಕ್ರಿಯೇಟ್ ಮಾಡಿದಂಥ ಒಂದು ವ್ಯವಸ್ಥೆ. ಆದರೆ ಈ ಕಾಂಗ್ರೆಸ್ನ ಮಾಜಿ MLA ಇವರೇ ಉತ್ತರ ಕೊಡ್ಬೇಕು. ಯಾಕೆ ಪತ್ರ ಬರದೆ, ಯಾರ ಹಿತಾಸಕ್ತಿಗೋಸ್ಕರ, ನನ್ನ ರೈತರ ಪರ ಇಲ್ಲ ಒಂದು ಕಂಪನಿ ಪರನಾ, ಅಥವಾ ಏನು ಉದ್ದೇಶ ಇತ್ತು, ಯಾರು ಹೇಳ್ಕೊಟ್ರು ಅಂತ ಇಂಥದ್ದು ಬರದೆ, ಅದನ್ನ ಅವರೇ ಹೇಳ್ಬೇಕೀಗ. ಅಸಲಿಗೆ ಈ ಸಿದ್ದಾಪುರ ಏತ ನೀರಾವರಿ ಯೋಜನೆ ಏನು, ಯಾರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ.
ವರಾಹಿ ನದಿ ನೀರನ್ನ ಬಳಕೆ ಮಾಡೋಕೆ ಅಂತ ಸಿದ್ದಾಪುರ ಏತ ನೀರಾವರಿ ಯೋಜನೆ ರೆಡಿಯಾಗಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸಿದ್ದಾಪುರ ಯೋಜನೆ. ಈ ಯೋಜನೆಯಿಂದ ಈ ಸಿದ್ದಾಪುರ, ಅಂಪಾರು, ಅಜ್ರಿ, ಕೊಡ್ಲಾಡಿ, ಕರ್ಕುಂಡೆ ಹಿಂಗೆ ಒಂದು 8ರಿಂದ 9 ಗ್ರಾಮಗಳಿಗೆ ನೀರು ಸಿಗುತ್ತೆ. ಗುಲ್ವಾಡಿ ಗ್ರಾಮಕ್ಕೆ ನೀರು ಪೂರೈಸುವಂತಹ ಯೋಜನೆ. ವರಾಹಿ ನದಿಯಲ್ಲಿ 66.35 ಕ್ಯೂಸೆಕ್ಸ್ ನೀರನ್ನೆತ್ತುವಂತಹ ಯೋಜನೆ. ಸಿದ್ದಾಪುರ ಹಳ್ಳಿಗಳಿಗೆ 120 ಹೆಕ್ಟೇರ್ಗೆ ನೀರು ಒದಗಿಸುವಂತಹ ಯೋಜನೆ ಇದು. ಕಳೆದ ವರ್ಷವೇ ಆರಂಭ ಆಗಿದೆ. 50% ಮುಗಿದಿದೆ ಈಗ ಕಾರ್ಯಾಚರಣೆ. ಅಸಲಿಗೆ ಅದೇ ಈಗ ಏನಿದು ಯೋಜನೆ ಅಂತ ಹೇಳ್ತಾ ಇದ್ವಿ, ಎಷ್ಟು ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ಅಂತ. ಇವ್ರೀಗ ಪ್ಲಾನ್ ಅನ್ನ ಬದಲಿಸಿದ್ರೆ ಸಡನ್ ಆಗಿ ಇದು ಇನ್ನೊಂದು ವರ್ಷ 2 ವರ್ಷ ಮುಂದಕ್ಕೆ ಹೋಗ್ಬೋದು. ಇವ್ರೇನ್ ಟೈಮ್ ತಗೊಂಡಿದ್ರು, 2.5 ವರ್ಷದಲ್ಲಿ ಈ ಪ್ರಾಜೆಕ್ಟ್ ಅನ್ನ ಮುಗಿಸ್ಕೊಡ್ತೀವಿ ಅಂತ ಟೈಮ್ ತಗೊಂಡಿರ್ತಾರಲ್ಲ, ಆ ಟೈಮ್ ಪೀರಿಯಡ್ ಮತ್ತಷ್ಟು ಹೆಚ್ಚಾಗುತ್ತೆ, ಆ ಸಮಯದ ಗಾತ್ರ ಹೆಚ್ಚಾಗುತ್ತೆ. 1 ನಂಬರ್ 2 ಅದಕ್ಕೆ ಹಣ ಮತ್ತಷ್ಟು ದುಪ್ಪಟ್ಟಾಗುತ್ತೆ. ಅದಕ್ಕೆ ಸರ್ಕಾರ ಹೆಂಗೆ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಗೊತ್ತಿಲ್ಲ. ನಂಬರ್ 3 ಅಥವಾ ಹಳ್ಳ ಹಿಡಿದ್ರು ಹಿಡಿಬೋದು. ಈಗ ಕಬ್ಬನ ಹೀಟ್ ಇದ್ದಾಗಲೇ ಬಡಿಬೇಕು. ಅರ್ಧಕ್ಕರ್ಧ ಆಗಿದೆ, ಇನ್ನೊಂದು ಅರ್ಧ ಕಾಮಗಾರಿ ಮುಗಿದು ಬಿಟ್ರೆ ಆ ಗ್ರಾಮದ ಜನರಿಗೆ ನೀರು ಸಿಗುತ್ತೆ, 8-10 ಹಳ್ಳಿಗಳಿಗೆ ನೀರು ಸಿಗುತ್ತೆ. ಸುಮ್ಮನೆ ಆ ನದಿ ನೀರು ಸಮುದ್ರ ಪಾಲಾಗೋದನ್ನ ತಡೆದು 4-6 ಹಳ್ಳಿಗಳಿಗೆ 8-10 ಹಳ್ಳಿಗೆ ನೀರು ಕೊಡುವಂತಹ ಯೋಜನೆ. ಈಗ ಯಾವುದೋ ಒಂದು ಕಂಪನಿ ಪರವಾಗಿ ನಿಂತ್ಕೊಂಡು ನಾವು ಮೇಲಿಂದ ಅಲ್ಲ ಕೆಳಗಿಂದ ಲಿಂಕ್ ಕೊಡ್ತೀವಿ ಅಂದ್ಕೊಂಡು ಏನೇನೋ ತಲೆಬುಡ ಇಲ್ದಲ್ಲ ಇವರೇ ಇಂಜಿನಿಯರ್ಸ್ಗಳ ರೀತಿಯಲ್ಲಿ ಮಾತಾಡಿದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಆ್ಯಂಡ್ ನಮ್ಮ ಸರ್ಕಾರ ಕಾಂಗ್ರೆಸ್ ಇದೆ, ನಾವು ಹೇಳಿದ್ದೆ ಆಗ್ಬಿಡುತ್ತೆ. ನಾನು ಪವರಲ್ಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಾಜಿ MLA ಆದ್ರೂ ಪರವಾಗಿಲ್ಲ, ನಮ್ಮ ಸರ್ಕಾರ ಇದೆಯಲ್ಲ ನಾನು ಹೇಳ್ದಂಗೆ ಆಗುತ್ತೆ ಅಂತ ಗತ್ತು ತೋರಿಸ್ಕೊಳಕ್ಕ ಇದು? ಅಥವಾ ಆ ಕಂಪನಿ ನಿಮ್ಮದಾ, ನಿಮ್ಮ ಅತ್ತೆ ಮಗಂದ, ನಿಮ್ಮ ಮಾವನ ಮನೆದಾ? ಅವ್ರಿಗೇನಾದ್ರು ಸಪೋರ್ಟ್ ಮಾಡಕ್ಕೆ ನಿಂತ್ಕೊಂಡಿದ್ದೀರ? ಅದಕ್ಕೋಸ್ಕರ ಒಂದು ಕಂಪನಿಗೋಸ್ಕರ ಸಾವಿರಾರು ರೈತರ ಹೊಟ್ಟೆಗೆ ಹೊಡಿತೀರಾ? ಉತ್ತರ ಕೊಡಬೇಕು ಗೋಪಾಲ್ ಪೂಜಾರಿ ಅವರು. ಆ್ಯಂಡ್ ಪ್ರೆಸೆಂಟ್ MLA ನೀವೇನು ಮಾಡ್ತಾ ಇದ್ದೀರಿ? ಅವ್ರ ಪತ್ರ ಬರೆಯೋ ತನಕ ನಿಮ್ಮ ಹೋರಾಟ ಹೆಂಗೆ? ನೀವು ಜನರ ಪರ ನಿಂತ್ಕೊಳ್ಳಲ್ವಾ? ರೈತರ ಪರ ನಿಂತ್ಕೊಳ್ಳಲ್ವಾ? ಓಕೆ, ಮುಂದಿನ ದಿನಗಳಲ್ಲಿ ಪ್ರೆಸೆಂಟ್ MLA ಉತ್ತರ ಏನಾಗಿರುತ್ತೆ, ಆ ರೈತರ ಗೋಳು ಏನು, ಆ್ಯಂಡ್ ಈ MLA ಪತ್ರಕ್ಕೆ ಬರ್ದಿರುವಂತಹ ಪತ್ರಕ್ಕೆ ಏನು ಸಮಜಾಯಿಷಿ ಕೊಡ್ತಾರೆ ನೋಡ್ತಾ ಹೋಗಿ.